ಜಾಹ್ನವಿ ಜಯಂತ್ನ ಬಿಟ್ಟು ಹೋದ್ಮೇಲೂ ಆತನ ಸೈಕೋ ವರ್ತನೆ ನಿಂತಿಲ್ಲ. ಜಾನು ಬದುಕಿದ್ದಾಳೆ ಅನ್ನೋದು ಆತನಿಗೆ ಬಲವಾಗಿ ಕಾಡ್ತಿದೆ. ಹೀಗಾಗಿ ಆಕೆಯನ್ನು ಹುಡುಕ್ಬೇಕು ಅಂತ ಒಂದಲ್ಲ ಒಂದು ರೀತಿಯ ಪ್ರಯತ್ನ ಮಾಡಿಕೊಂಡು ಬಂದಿದ್ದಾನೆ. ಮತ್ತೊಂದು ಕಡೆ ಸಿದ್ದೇಗೌಡರು ಆಕ್ಸಿಡೆಂಟ್ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ. ಈ ಕೇಸ್ನಲ್ಲಿ ಗಂಡನ ತಪ್ಪಿಲ್ಲ ಅನ್ನೋದು ಭಾವನಾಗೆ ಅನ್ನಿಸ್ತಿದೆ. ಇದೀಗ ಜಯಂತ್ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯೋ ಪ್ಲಾನ್ ಮಾಡಿದ್ದಾನೆ. ಚಿನ್ನು ಮರಿಯನ್ನು ಹುಡುಕಲು ಜಯಂತ್ ಭಾವನಾಗೆ ಬಲೆ ಬೀಸಿದ್ದಾನೆ. ಅಷ್ಟಕ್ಕೂ ಸೀರಿಯಲ್ ಸ್ಟೋರಿಯಲ್ಲಿ ಮುಂದೇನು ಟ್ವಿಸ್ಟ್ ಕಾದಿದೆ? ಭಾವನಾಗೆ ಸಹಾಯ ಮಾಡಿದ್ರೆ ಚಿನ್ನು ಮರಿ ವಾಪಸ್ ಬರ್ತಾಳ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ಈಗ ರೋಚಕ ತಿರುವು ಪಡ್ಕೊಂಡಿದೆ. ಆರಂಭದಲ್ಲಿ ಸಿದ್ದೇಗೌಡರನ್ನ ಕಂಡ್ರೆ ಭಾವನಾಗೆ ಆಗ್ತಿರ್ಲಿಲ್ಲ. ಮದುವೆ ಆದ ಮೇಲೂ ಆತನ ಮೇಲೆ ರೇಗಾಡ್ತಾ ಬಂದಿದ್ಲು. ಆದ್ರೆ ಬರುತ್ತಾ ಆಕೆಗೆ ಸಿದ್ದೇಗೌಡರ ಮೇಲೆ ಒಳ್ಳೆ ಅಭಿಪ್ರಾಯ ಬಂದಿತ್ತು. ಹೀಗಾಗಿ ಸಿದ್ದೇಗೌಡರ ಪ್ರೀತಿಯನ್ನ ಭಾವನ ಒಪ್ಪಿಕೊಂಡಿದ್ಲು. ಎಲ್ಲವೂ ಸರಿ ಹೋಯ್ತು ಅನ್ನುವಷ್ಟರಲ್ಲಿ ಸಿದ್ದೇಗೌಡರು ಜೈಲು ಪಾಲಾಗಿದ್ದಾರೆ. ಅರ್ಧ ಸತ್ಯ ತಿಳಿದುಕೊಂಡಿರೋ ಸಿದ್ದೇಗೌಡರು ಆಕ್ಸಿಡೆಂಟ್ ಮಾಡಿರೋದು ನಾನೇ ಅಂತ ಕೋರ್ಟ್ ಮುಂದೆ ಹೇಳಿದ್ದಾರೆ. ಸಿದ್ದೇಗೌಡರು ಜೈಲು ಸೇರ್ತಿದ್ದಂತೆ ಭಾವನ ಶಾಕ್ ಅಲ್ಲಿದ್ದಾಳೆ. ತನ್ನ ಮದುವೆಯನ್ನ ನಿಲ್ಲಿಸಲು ಸಿದ್ದೇಗೌಡರು ಕಾರ್ ಆಕ್ಸಿಡೆಂಟ್ ಮಾಡಿದ್ರ ಅನ್ನೋ ಗೊಂದಲ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ತನ್ನ ಅಣ್ಣನನ್ನ ಬಚಾವ್ ಮಾಡಲು ಸಿದ್ದೇಗೌಡರು ಈ ತಪ್ಪನ್ನು ಒಪ್ಪಿಕೊಂಡ್ರ ಅಂತ ಯೋಚಿಸ್ತಿದ್ದಾಳೆ. ಈತ ಮಗ ಜೈಲು ಸೇರ್ತಿದ್ದಂತೆ ಸಿದ್ದೇಗೌಡರ ತಾಯಿ ಭಾವನ ಮೇಲೆ ಮತ್ತಷ್ಟು ಸಿಟ್ಟಾಗಿದ್ದಾಳೆ. ಆಕೆಯನ್ನ ಕಂಡ್ರೆ ಉರಿದು ಬೀಳ್ತಿದ್ದಾಳೆ. ಈತ ಸಿದ್ದೇಗೌಡರ ತಂದೆ ಜವರೇಗೌಡರು ಕೂಡ ಅವಮಾನದಿಂದ ಅಜ್ಞಾತ ಸ್ಥಳಕ್ಕೆ ಸೇರಿಕೊಂಡಿದ್ದಾರೆ. ಇದರ ಬೆನ್ನಲ್ಲೇ ಸೀರಿಯಲ್ ಡೈರೆಕ್ಟರ್ ಬಿಗ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಸಿದ್ದೇಗೌಡರು ಜೈಲು ಪಾಲಾಗ್ತಿದ್ದಂತೆ ಸೈಕೋ ಜಯಂತ್ ಈಗ ಭಾವನಾಗೆ ಬಲೆ ಬೀಸಿದ್ದಾನೆ. ಚಿನ್ನುಮರಿ ಇಲ್ಲದೆ ಜಯಂತ್ ಒಂಟಿಯಾಗಿದ್ದಾನೆ. ಆಕೆ ಇನ್ನು ಬದುಕಿದ್ದಾಳೆನ್ನೋ ನಂಬಿಕೆಯಲ್ಲೇ ಕಾಲ ಕಳೀತಾ ಇದ್ದಾನೆ. ಹೀಗಾಗಿ ಆಕೆಯ ಫ್ರೆಂಡ್ಸ್ ಅನ್ನ ಕರೆಸಿ ಎಲ್ಲರಿಗೂ ವಿಷಯ ತಿಳಿಸಿದ್ದಾನೆ. ಅಷ್ಟೇ ಅಲ್ಲ, ಗೂಬೆ ಯಾರು ಅಂತ ತಿಳಿದುಕೊಳ್ಳಲು ಪ್ರಯತ್ನಿಸ್ತಿದ್ದಾನೆ. ಇದೀಗ ಚಿನ್ನುಮರಿಗಾಗಿ ಭಾವನಾಗೆ ಸಹಾಯ ಮಾಡಲು ಎಂಟ್ರಿ ಕೊಟ್ಟಿದ್ದಾನೆ ಸೈಕೋ ಜಯಂತ್. ಹೌದು, ಮೊಬೈಲ್ನಲ್ಲಿ ಸಿದ್ದೇಗೌಡರು ಜೈಲು ಸೇರಿರುವ ನ್ಯೂಸ್ ಅನ್ನ ಜಯಂತ್ ನೋಡ್ತಿರ್ತಾನೆ. ಆಗ ಅಲ್ಲಿಗೆ ಬಂದ ಶಾಂತಮ್ಮನ ಮುಂದೆ ಜಯಂತ್ ಜೈಲು ಸೇರಿರೋದು ಸಿದ್ದೇಗೌಡರು ಜಾಹ್ನವಿಯ ಅಕ್ಕನ ಗಂಡ. ಜಾನು ಮತ್ತು ಭಾವನ ತುಂಬಾ ಅನ್ಯೋನ್ಯವಾಗಿದ್ರು. ಇಲ್ಲಿಗೆ ಬಂದಾಗಲೂ ಜಾಹ್ನವಿಯನ ಭಾವನ ತುಂಬಾ ಚೆನ್ನಾಗಿ ನೋಡಿಕೊಳ್ತಿದ್ರು. ಭಾವನ ಮಿತಭಾಷಿ. ಅವರಿಗೆ ಇಂತಹ ಕಷ್ಟ ಬಂದಿದೆ ಅಂತ ಜಯಂತ್ ಮರುಕಪಟ್ಟಿದ್ದಾನೆ. ಜಯಂತ್ ಮಾತುಗಳನ್ನ ಕೇಳಿದ ಶಾಂತಮ್ಮ, ನೀನು ಈ ಕೇಸ್ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಪ್ಪ. ಭಾವನಾಗೆ ಸಹಾಯ ಮಾಡಿದ್ರೆ ನಿನ್ನ ಹೆಂಡತಿ ಜಾಹ್ನವಿ ಆತ್ಮಕ್ಕೂ ಶಾಂತಿ ಸಿಗುತ್ತೆ ಅಂತ ಹೇಳಿದ್ದಾಳೆ. ಶಾಂತಮ್ಮಳ ಮಾತಿನಲ್ಲಿ ಅರ್ಥವಿದೆ ಅಂತ ಜಯಂತ್ಗೆ ಅನ್ನಿಸಿದೆ. ಸಿದ್ದೇಗೌಡರನ್ನ ಜೈಲಿನಿಂದ ಹೊರಗೆ ಕರ್ಕೊಂಡು ಬಂದ್ರೆ ಭಾವನಾಗೆ ಸಹಾಯ ಮಾಡಿದಂತಾಗುತ್ತೆ. ಭಾವನಾಗೆ ಖುಷಿಯಾದ್ರೆ ಜಾಹ್ನವಿಯನ್ನು ಹುಡುಕಲು ಸಹಾಯ ಮಾಡ್ತಾರೆ. ಇದರಿಂದ ತನ್ನ ಕೆಲಸಕ್ಕೆ ಸಹಾಯವಾಗುತ್ತೆ ಅಂತ ಸೈಕೋ ಜಯಂತ್ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆಯಲು ಪ್ಲಾನ್ ಮಾಡಿದ್ದಾನೆ. ಈ ಅಪಘಾತದ ಸತ್ಯ ಜಯಂತ್ನಿಂದಲೇ ಹೊರಬೀಳ್ಬಹುದು ಅಂತ ವೀಕ್ಷಕರು ಕೂಡ ಕಾಯ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? ಜಯಂತ್ನಿಂದ ಆಕ್ಸಿಡೆಂಟ್ ಸತ್ಯ ಹೊರಬೀಳುತ್ತಾ? ಜಾಹ್ನವಿ ವಾಪಸ್ ಬರ್ಬೋದಂತ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.